ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನೋಡಿ ಮೊಳಕೆ ಕಟ್ಟಿದ ಕಾಳಿದು ತುಂಬ ಚೆನ್ನಾಗಿ ಬಂದಿದೆ. ಮೊಳಕೆ ಕಟ್ಟಿಟ್ಟಿದೆ, ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ಚೆನ್ನಾಗಿತ್ತು, ಹಾಗಾಗಿ ಮೊಳಕೆ ಕಟ್ಟಿದ್ದು ಒಂದು ಕಡೆ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ನಾನು. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ದೋಸೆ ಮಾಡಿದ್ದೆ. ಬೇಗ ಚೆನ್ನಾಗಿರುತ್ತೆ ಅಂಥೇಳಿ ಬೆಳಗ್ಗೆ ಬೇಗನೂ ಆಗುತ್ತೆ ಅಂತ ದೋಸೆ ಇಟ್ಟನೆ. ಹಿಂದಿನ ದಿನವೇ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನೆಲ್ಲ. ದೋಸೆ ತುಂಬ ಚೆನ್ನಾಗಿ ಬಂತು, ಕ್ರಿಸ್ಪಿಯಾಗೂ ಇತ್ತು ದೋಸೆ ತುಂಬ. ದೋಸೆಗೆ ಕಾಂಬಿನೇಷನ್ ಮಾಮೂಲಿ ಚಟ್ನಿ ಅಂದರೆ ಉರ್ಗಡ್ಲೆ ಚಟ್ನಿ ಮಾಡಿದ್ದೆ. ಉರ್ಗಡ್ಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಗ್ಗರಣೆ ಮಾಡಿದ್ದೆ, ಟೇಸ್ಟಿಯಾಗಿ ಚೆನ್ನಾಗಿತ್ತು ಚಟ್ನಿ. ಮತ್ತು ಆಲೂಗಡ್ಡೆ ಪಲ್ಯ ಸಹ ಚೆನ್ನಾಗಿ ಬಂದಿತ್ತು, ಟೇಸ್ಟಾಗಿ ಸಾಫ್ಟಾಗಿತ್ತು ಆಲೂಗಡ್ಡೆ ತುಂಬ. ಹಾಗೆ ಮಕ್ಳಿಗೆ ತಿಂಡಿ ಹಾಕ್ಕೊಟ್ಟಿದ್ದೆ. ಗೆಸ್ಟ್ ಅಂದರೆ ನೆಂಟರು ಬಂದಿದ್ದು, ಹಸ್ಬೆಂಡ್ ಸಿಸ್ಟರು ಇಬ್ಬರು ಮಕ್ಕಳು ಬಂದಿದ್ದರು. ಅವರಿಗೆಲ್ಲ ತಿಂಡಿ ಹಾಕ್ಕೊಡ್ತಿದ್ದೆ. ಟಿ ವಿ ನೋಡ್ಕೊಂಡು ಕೂತಿದ್ದು ಮಕ್ಕಳು. ಹಾಗೆಯೇ ತಿಂಡಿ ಮಾಡ್ತಾ ಒಬ್ಬೊಬ್ಬರಿಗೇ ತಿಂಡಿನ ನಾನು ಹಾಕ್ಕೊಡ್ತಾಯಿದ್ದೆ. ದೋಸೆ, ಚಟ್ನಿ ಮತ್ತು ಪಲ್ಯ, ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಅದನ್ನು ಸರ್ವ್ ಮಾಡಿಕೊಡ್ತಿದ್ದೆ, ಅಂದರೆ ನಾನು ಮಾಡಿಕೊಡ್ತಾಯಿದ್ದೆ. ಹಾಕಿ ಮಕ್ಕಳು ತೊಗೊಂಡೋಗಿ ಊಟ ಮಾಡ್ತಿದ್ದರು, ತಿಂಡಿ ತಿಂತಾಯಿದ್ಲು. ಇದು ಜಾಮೂನ್ ಮಾಡಿದೆ ಫ್ರೆಂಡ್ಸ್. ಜಾಮೂನು ಅಂದರೆ ಇದು ಇವತ್ತಿಂದಲ್ಲ, ಹಳೇದು ವೀಡಿಯೋಸ್ ಇದು. ನಾನು ಅಪ್ಲೋಡ್ ಮಾಡಿರಲಿಲ್ಲ, ಇದ್ರ ಜೊತೆಗೆ ಹಾಕ್ತೆ. ತಿಂಡಿ ಆದಮೇಲೆ ನೋಡಿ ಇದ್ರ ಜೊತೆ ನಾನು ಹಾಕೋಣ ಅಂಥೇಳಿ ಜಾಮೂನ್ ಇಟ್ಟು ತೊಗೊಂಬಂದಿದ್ದೆ ಮನೇಲಿ. ಮಕ್ಕಳು ಜಾಮೂನ್ ಕೇಳ್ತಿದ್ದು, ಹಾಗಾಗಿ ಸಂಜೆ ಟೈಮಲ್ಲಿ ಸ್ವಲ್ಪ ಜಾಮೂನ್ ಪ್ಯಾಕೆಟ್ ಇತ್ತು, ಕಲಸಿ ಇಟ್ಕೊಂಡು ನೋಡಿ ತುಪ್ಪದಲ್ಲಿ ಸ್ವಲ್ಪ ಅದನ್ನು ಸವರಿ ಇಟ್ಕೊಂಡೆ. ವಾಟ್ರಲ್ಲೇ ಕಲಿಸ್ದೆ. ಕೆಲವರು ಹಾಲು ಹಾಕ್ಕೊತಾರೆ, ನಾನು ಜಾಮೂನ್ಗೆ ವಾಟ್ರಲ್ಲೇ ಕಲಿಸ್ಕೊಂಡೆ. ಒಬ್ಬೊಬ್ಬರು ಸ್ವಲ್ಪ ಚೇಂಜಸ್ ಮಾಡ್ಕೊತಾರೆ. ತುಂಬ ಅದನ್ನು ಮಿಕ್ಸ್ ಮಾಡಬಾರ್ದು, ಅಂದರೆ ತುಂಬ ಕಲಿಸ್ಬಾರ್ದು, ಲೈಟಾಗಿ ಕಲಿಸಿದ್ರೆ ಸಾಕಾಗುತ್ತೆ. ಹಿಟ್ಟು ಸಾಫ್ಟಾಗಿರುತ್ತೆ. ಹಾಗಾಗಿ ಒಂದು ತುಪ್ಪ ಸವರಿರೋ ಅಂಥ ತಟ್ಟೆಯಲ್ಲಿ ನಾವೇನು ಮಾಡ್ಕೊಂಡಿರ್ತೀವಲ್ಲ ಜಾಮೂನು, ಅದನ್ನು ನೋಡಿ ಸ್ವಲ್ಪ ರೌಂಡ್ ಶೇಪ್ ಮಾಡಿಕೊಂಡು ಇಟ್ಕೊತಾ ಇದ್ದೆ. ತುಪ್ಪ ಸವರಿರೋ ತಟ್ಟೆಯಲ್ಲಿ ಇಟ್ಕೊಂಡ್ರೆ ಅದು ಅಂಟ್ಕೊಳೋದಿಲ್ಲ ಅಂಥೇಳಿ. ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ಹಾಗಾಗಿ ಎಲ್ಲ ಸವರಿ ಒಂದು ಕಡೆ ಇಟ್ಕೊತಿದ್ದೆ ತಟ್ಟೆ ಒಳಗೆಲ್ಲ ಜೋಡಿಸಿ ನೀಟಾಗಿ ಇಟ್ಕೊಂಡ್ರೆ ನಾವು ಬೇಗ ಅದನ್ನು ಎಣ್ಣೆಯಲ್ಲಿ ಕರ್ಕೊಬೋದು ಅಂಥೇಳಿ ಕಟ್ಟು ಇಟ್ಕೊತಿದ್ದೆ ಒಂದೊಂದೇ ಜಾಮೂನ್ನ. ತುಂಬ ಮಾಡಿರಲಿಲ್ಲ, ಸ್ವಲ್ಪ ಕ್ವಾಂಟಿಟಿನೇ. ಮತ್ತೊಂದು ಕಡೆ ಸಕ್ಕರೆ ಪಾಕನ ಮಾಡೋಕ್ಕೆ ಇಟ್ಟಿದ್ದೆ. ಒಂದೆರಡು ಚಿಕ್ಕ ಗ್ಲಾಸ್ ಶುಗರ್ ಹಾಕಿ 1 ಗ್ಲಾಸ್ ವಾಟ್ರು ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೆ. ಅದನ್ನು ಆಲ್ಮೋಸ್ಟ್ ಆಗಿತ್ತು, ಅದು ಇನ್ನೊಂದು ಸ್ವಲ್ಪ ಆಗಬೇಕಾಗಿತ್ತು. ಅಷ್ಟರೊಳಗೆ ನಾವು ಉಂಡೆ ಕಟ್ಕೊಂಡಿರೋದೆಲ್ಲ ಮುಗೀತು. ಅಂದರೆ ಎಲ್ಲ ಫುಲ್ಲು ಎಷ್ಟಿಟ್ಟು ಕಲಸಿದೆ ಅದನ್ನೆಲ್ಲ ಉಂಡೆ ಕಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೆ. ನೋಡಿ ನಾನು ಪ್ಯಾಕೆಟ್ ತಂದಿದ್ದು ಸ್ವಲ್ಪನೇ ಮಾಡಿದ್ದೆ, ಮಕ್ಕಳು ಕೇಳ್ತಾರೆ ಅಂತ. ಸಕ್ಕರೆ ಪಾಕಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ, ಸಕ್ಕರೆ ಪಾಕ ಏನಿತ್ತು ಅದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂಥೇಳಿ ಏಲಕ್ಕಿನ ಸೇರಿಸ್ಕೊತಾ ಇದ್ದೆ ಪುಡಿ ಮಾಡಿ. ಆಲ್ಮೋಸ್ಟ್ ಆಗಿತ್ತು ಅದು, ಇನ್ನೊಂದು ಸ್ವಲ್ಪ ಕುದಿ ಬರಬೇಕಾಗಿತ್ತು. ಯಾಕಂದರೆ ತುಂಬ ತಿಕ್ಕಾಗಿ ಅದು ಚೆನ್ನಾಗಿರೋದಿಲ್ಲ ಜಾಮೂನ್ಗೆ. ಒಂದು ಮೀಡಿಯಮ್ ಹದ ಬಂದರೆ ಸಾಕಾಗುತ್ತೆ. ಲೈಟಾಗಿ ಕರಗಿ ಒಂದು 2 ನಿಮಿಷ ಆದರೆ ಶುಗರು ಸಾಕು. ಹಾಗಾಗಿ ಅದನ್ನು ಒಂದು ಕಡೆ ಇಳಿಸಿ ಇಟ್ಕೊಂಡಿದ್ದೆ. ಮತ್ತು ನೋಡಿ ಎಣ್ಣೆ ಕಾಯ್ದಿತ್ತು, ಅದಕ್ಕೇನು ನಾನು ಜಾಮೂನ್ನ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ಆದಷ್ಟು ನಾವು ಗ್ಯಾಸ್ನ ಹೈ ಫ್ಲೇಮ್ ಇಟ್ಕೊಂಡ್ರೆ ಜಾಮೂನ್ ಬೇಗ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಅದು ಬೆಂದಿರೋದಿಲ್ಲ, ಹಸಿ ಅನಿಸುತ್ತೆ ಹಿಟ್ಟಿಟ್ಟಾಗಿ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಜಾಮೂನ್ನ ಕರಿಬೇಕು. ನೋಡಿ ಗೋಲ್ಡನ್ ಕಲರ್ ಇದ್ದಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಜಾಮೂನ್ನ ಕರಿತಾಯಿದ್ದೆ ಎಣ್ಣೆಯಲ್ಲಿ. ಎರಡೂ ಕಡೆ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದೇ ಕಡೆ ಮಾಡೋದ್ರಿಂದ ಅದು ಬೇಗ ಬಾಯ್ಲ್ ಆಗೋದು, ಅಂದರೆ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಹಿಟ್ಟಿರುತ್ತಲ್ವ. ಹಾಗಾಗಿ ನಿಧಾನಕ್ಕೆ ನಾನು ಬಾಯ್ಲ್ ಮಾಡ್ಕೊತಾ ಇದ್ದೆ. ಮಕ್ಕಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಅಲ್ವಾ. ಹಾಗಾಗಿ ರಜದಲ್ಲಿ ಈ ರೀತಿ ಏನನ್ನ ಕೇಳ್ತಾರೆ ಅಲ್ವಾ, ಮಕ್ಳಿಗೆ ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ ಅಂಥೇಳಿ ಮಾಡಿಕೊಡ್ತಿದ್ದೀನಿ. ಹೊರಗಡೆ ತಿಂಡಿಗಿಂತ ಒಳಗಡೆ ನಮ್ಮ ಮನೆಯೊಳಗೆ ಏನಿರುತ್ತೆ ಅದರಲ್ಲಿ ಒಂದೊಂದು ತಿಂಡಿ ಮಾಡಿಕೊಟ್ರೆ ಅವರಿಗೆ ತುಂಬ ಖುಷಿಯಾಗುತ್ತೆ ಅಂಥೇಳಿ ಮಾಡ್ತಿದ್ದೆ. ನೋಡಿ ಕಲರ್ ಚೇಂಜ್ ಆಗಿದೆ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಹಾಗಾಗಿ ನಾನು ತಕ್ಕೊಂಡು ಅದನ್ನು ಎಣ್ಣೆ ಎಲ್ಲ ನೀಟಾಗಿ
ತೆಗೆದು ಎಣ್ಣೆ ಎಲ್ಲ ನೀಟಾಗಿ ಅದನ್ನು ಸ್ಟ್ರೈನಲ್ಲಿ ತೆಗೆದು ನಾನು ಸಕ್ಕರೆ ಪಾಕ ಏನು ಮಾಡಿರ್ತೀವಿ ನೋಡಿ ಅದಕ್ಕೆ ಹಾಕ್ಕೊಬೇಕು. ಸ್ವಲ್ಪ ಬೆಚ್ಚಗಿರಬೇಕು ಸಕ್ಕರೆ ಪಾಕ. ತುಂಬ ತಣ್ಣಗಿದ್ರೆ ಅದು ಹೀರ್ಕೊಳೋದಕ್ಕೆ ಇದಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗಿದ್ರೆ ಬೇಗ ಅದು ಅಬ್ಸರ್ವ್ ಆಗುತ್ತೆ. ಹಾಗಾಗಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಮತ್ತು ಇನ್ನೂ ಸ್ವಲ್ಪ ಉಳಿದಿತ್ತು ಅದನ್ನು ಸಹ ಎಣ್ಣೆಗೆ ಹಾಕ್ಕೊಂಡು ಅದೇ ರೀತಿ ಬಾಯ್ಲ್ ಮಾಡಿಕೊಂಡೆ. ನೋಡಿ ಸಖತ್ತಾಗಿ ಬಂದಿತ್ತು ಜಾಮೂನು. ಮಕ್ಕಳಂತೂ ಹೊರಗಡೆಗಿಂತ ಟೇಸ್ಟಾಗೆ ಬಂದಿತ್ತು. ನಾವು ಮನೇಲಿ ಮಾಡೋದು ಆದಷ್ಟು ಹೈಜೆನಿಕ್ ಆಗಿರುತ್ತೆ. ಹಾಗಾಗಿ ಮನೆ ಫುಡ್ಡು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವಾಗಲೂ ಅಂತಲ್ಲ, ಕೆಲವೊಂದು ಸಲ ತೊಗೊಂಬರ್ಬೇಕಾಗುತ್ತೆ ಹೊರಗಡೆ. ಆದರೆ ಯಾವಾಗಲೂ ಅದನ್ನೇ ನಾವು ರೂಢಿಲಿ ಇಟ್ಕೊಬಾರ್ದು. ಆದಷ್ಟು ಮನೇಲಿ ಮಾಡ್ಕೊಬೋದು. ಮಾಡ್ಕೊಂಡು ಈ ರೀತಿ ಸಣ್ಣ ಪುಟ್ಟ ಒಂದು ಸ್ವೀಟ್ಸ್ ಆಗಲಿ ಎಲ್ಲ ಮಾಡಿಕೊಡ್ಬೋದು ನಾವು ಮಕ್ಕಳಿಗೆ. ತುಂಬ ಇಷ್ಟಪಟ್ಟು ಮಕ್ಕಳು ಸಹ ತಿಂತಾರೆ. ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ. ಸ್ವಲ್ಪ ಕ್ವಾಂಟಿಟಿ ಅದು ಸ್ವೀಟಾಗಿತ್ತು. ಹಾಗಾಗಿ ಮಾಡಿದ್ದೆ ನೋಡಿ. ಇದಾಗಿತ್ತು ಜಾಮೂನ್ ರೆಸಿಪಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ವಿಡಿಯೋಸ್ ಹಾಕೋದಕ್ಕೆ ನನಗೆ ಒಂದು ಎಂಕರೇಜ್ಮೆಂಟ್ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.